ಕುತೂಹಲಕ್ಕೆ ಕಾರಣವಾಗಿದ್ದ ಡಿಕೆ ಸಂಪುಟ ವಿಸ್ತರಣೆಯಾಗಿದೆ. ಕೊನೆಗೂ ಸಂಪುಟ ವಿಸ್ತರಣೆ ಆದರೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ, ಬನ್ನಿ ನೋಡಿ. ಕೊನೆಗೂ ಡಿಕೆ ಶಿವಕುಮಾರ್ ಸಂಪುಟ ವಿಸ್ತರಣೆಯಾಗಿದೆ. ಸಾಕಷ್ಟು ಜನರಿಗೆ ಈಗ ಕಹಿ, ಕೆಲವರಿಗೆ ಸಿಹಿ ಸಿಕ್ಕಿದೆ. ನೋಡಿ, 20 ಸ್ಥಾನದ ಒಂದು ಪಟ್ಟಿಯನ್ನು ಹೈಕಮಾಂಡ್ ಕಳಿಸಿತ್ತು, ಆದರೆ 19 ಸ್ಥಾನ ಮಾತ್ರ ಭರ್ತಿಯಾಗಿದೆ. ಕೊನೆ ಕ್ಷಣದವರೆಗೂ ಪಟ್ಟಿ ಫೈನಲ್ನಲ್ಲಿ ಭಾರೀ ಗೊಂದಲ ಇತ್ತು. ಹೊಸಬರಿಗೆ ಮಣೆ ಹಾಕಿದ್ದಾರೆ. ಮಾಜಿ ಸಚಿವರಿಗೂ ಕೂಡ ಜಾಕ್ಪಾಟ್ ಒಲ್ದಿದೆ. ಪ್ರಮಾಣ ವಚನ ಆಯಿತು. ಮುಂದೆ ಯಾವ್ಯಾವ ಖಾತೆ ಕೊಡ್ತಾರೆ ಹಾಗಾದರೆ ನೂತನ ಸಚಿವರಿಗೆ ಅನ್ನುವಂತಹ ಸಸ್ಪೆನ್ಸ್ ಈಗ ಕ್ರಿಯೇಟ್ ಆಗಿದೆ. ಸಾಕಷ್ಟು ಜನ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಮತ್ತು ಕೆಲವು ಅಚ್ಚರಿ ಅಂದರೆ ಸಾಕಷ್ಟು ಜನ ಇವಾಗ ಸೇರ್ಪಡೆ ಆಗಿರುವಂಥದ್ದು. 19 ಶಾಸಕರು ಇವಾಗ ನೂತನ ಸಚಿವರಾಗಿ ಸೇರ್ಪಡೆಯಾಗಿದ್ದಾರೆ. ಅದರಲ್ಲಿ ಒಂದಿಷ್ಟು ಚರ್ಚೆಯಲ್ಲೂ ಕೂಡ ಆಗಾಗ ಮುನ್ನೆಲೆಗೆ ಬರ್ತಾ ಇತ್ತು ಅವರ ಹೆಸರುಗಳು, ಯಾರ್ಯಾರು ಆಗ್ಬೋದು ಅನ್ನುವಂತಹ ಒಂದು ಲಿಸ್ಟು ಸಾಕಷ್ಟು ಸದ್ದು ಮಾಡ್ತಾ ಇತ್ತು. ಆ ಒಂದು ಅಂದಾಜಿನ ಪ್ರಕಾರವಾಗಿಯೇ ಡಿ ಕೆ ಸಂಪುಟದ ಈ ಒಂದು ನೂತನ ಸಚಿವರು ಈಗ ಸಂಪುಟಕ್ಕೆ ಸೇರ್ಪಡೆಯಾಗಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಈಗ ಮುಂದೆ ಯಾವ್ಯಾವ ಖಾತೆ ಸಿಗಬಹುದು ಅನ್ನುವಂತಹ ಸಸ್ಪೆನ್ಸ್ ಟೋಟಲಿ ಕಳೆದ 1.5 ತಿಂಗಳಿನಿಂದನೂ ಕೂಡ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಸ್ಪೆನ್ಸ್ ಮೇಲೆ ಸಸ್ಪೆನ್ಸ್ಗಳು ನಡೀತಾ ಇತ್ತು. ಹೈಕಮಾಂಡ್ ಅಂಗಳದಲ್ಲೂ ದೊಡ್ಡ ಮಟ್ಟದ ಚರ್ಚೆಗಳಾಗ್ತಾ ಇತ್ತು. ಜೊತೆಗೆ ಯಾರಿಗೆ ಸಚಿವ ಸ್ಥಾನ ಸಿಗ್ಬೋದು, ಯಾರನ್ನು ಸಂಪುಟದಿಂದ ಕೈ ಬಿಡ್ಬೋದು ಅನ್ನುವಂಥ ಲೆಕ್ಕಾಚಾರಗಳಾಗ್ತಾ ಇತ್ತು. ಯಾಕಂದರೆ 20 ಸ್ಥಾನಗಳಿಗೆ ಸಾಕಷ್ಟು ಪೈಪೋಟಿ ನಡೀತಾ ಇತ್ತು. ಆ 20 ಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ನಾಯಕರುಗಳು ದೆಹಲಿ ಅಂಗಳದಲ್ಲಿ ಸಾಕಷ್ಟು ಮೀಟಿಂಗನ್ನು ಮಾಡಿದರು. ಜೊತೆಗೆ ಕಾಂಗ್ರೆಸ್ ವರಿಷ್ಠರು ಕೂಡ ರಾಜ್ಯದ ನಾಯಕರ ಜೊತೆ ಮಾತಾಡಿದ್ದಾರೆ. ಇದರಲ್ಲಿ ಸಿದ್ದರಾಮಯ್ಯನವರ ಬೆಂಬಲಿಗರು, ಡಿ ಕೆ ಶಿವಕುಮಾರ್ ಬೆಂಬಲಿಗರು, ಬಿ ಕೆ ಹರಿಪ್ರಸಾದ್ ಬೆಂಬಲಿಗರು ಸಾಕಷ್ಟು ಒಂದು ಒತ್ತಡಗಳನ್ನು ಹಾಕ್ತಾ ಇದ್ರು. ಹೈಕಮಾಂಡ್ ಮಟ್ಟದಲ್ಲೂ ಸಾಕಷ್ಟು ಒತ್ತಡಗಳನ್ನು ಹಾಕ್ತಾ ಇದ್ರು. ಆ ಒತ್ತಡಗಳಿಗೆ ಒಂದು ಕಡೆ ಇವಾಗ ಎಲ್ಲವನ್ನೂ ಕೂಡ ಇವಾಗ ಒಂದು ಸಮಚಿತ್ತದಲ್ಲಿ ಬಗೆಹರಿಸಲಿಕ್ಕೆ ಕಷ್ಟ ಆಗ್ತದೆ. ಆಲ್ರೆಡಿ 20 ಸ್ಥಾನಗಳಿಗೆ 70ಕ್ಕಿಂತ ಹೆಚ್ಚು ಜನ ಇವಾಗ ಆಕಾಂಕ್ಷಿಗಳಿದ್ರು. ಆಲ್ರೆಡಿ ಇವಾಗ ಆಕ್ರೋಶ ಭುಗಿಲೇಳ್ತಾ ಇದೆ. ಸಾಕಷ್ಟು ಅವರವರ ನಾಯಕರ ಬೆಂಬಲಿಗರು ಇವಾಗ ರೋಷಾವೇಶದ ಮಾತುಗಳು, ಜೊತೆಗೆ ಅಲ್ಲಲ್ಲಿ ಬೆಂಕಿ ಹಚ್ಚುವ ಪ್ರಕರಣಗಳು ಎಲ್ಲವೂ ಕೂಡ ಈಗ ನಡೀತಾ ಇದೆ. ಹಾಗಾದರೆ ಈ ಅಸಲಿ ಆಟ ಇನ್ನು ಮುಂದೆ ಶುರುವಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಒಟ್ಟಿನಲ್ಲಿ ಸಾಕಷ್ಟು ನಿರೀಕ್ಷೆ ಯಾರ ಮೇಲೆ ಇತ್ತಲ್ಲ ಅವ್ರಿಗೆಲ್ರಿಗೂ ಕೂಡ ಈಗ ಸಿಕ್ಕಿದೆ. ಮತ್ತು ಸಾಕಷ್ಟು ಹೊಸಬರಿಗೆ ಅವಕಾಶಗಳನ್ನು ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರು ಯೂತ್ಸ್ಗೆ ಜಾಸ್ತಿ ಮನ್ನಣೆಯನ್ನು ಕೊಡ್ತಾ ಇದ್ರು. 2028ರ ಒಂದು ಚುನಾವಣೆಯನ್ನು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನುವಂತಹ ಲೆಕ್ಕಾಚಾರ ಇತ್ತು. ಇಲ್ಲಿ ಹೊಸಬರ ಜೊತೆಗೆ ಹಳೆಬರಿಗೂ ಕೂಡ ಈಗ ಅವಕಾಶ ಕೊಟ್ಟಿದೆ. ಮತ್ತು ಬೇರೆ ಬೇರೆ ಪಕ್ಷದಿಂದ 2023ರ ಚುನಾವಣೆಯಲ್ಲಿ ಏನು ಬಂದಿದ್ರಲ್ಲ ಅವರಿಗೂ ಒಂದು ಅವಕಾಶಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಸ್ಪೆಷಲಿ ಲಕ್ಷ್ಮಣ್ ಸವದಿ, ಬೆಳಗಾವಿ ಭಾಗದ ಲಿಂಗಾಯತ ಪ್ರಭಾವಿ ನಾಯಕ, ಅವರು BJPಯಲ್ಲಿ MLC ಆಗಿದ್ದರು, ಜೊತೆಗೆ DCM ಕೂಡ ಆದಂಥವರು. ಈಗ ಸಚಿವ ಸ್ಥಾನ ಅವ್ರಿಗೆ ಸಿಕ್ಕಿದೆ. ಶಿವಲಿಂಗೇಗೌಡರು JDSನಿಂದ ಕಾಂಗ್ರೆಸ್ಸಿಗೆ ಬಂದಂಥವರು, ಅವರಿಗೂ ಮಾತು ಕೊಟ್ಟಿದ್ದರು ನಿಮಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ, ಅವರಿಗೂ ಒಂದು ಅವಕಾಶ ಕೊಟ್ಟಿದ್ದಾರೆ. ಮತ್ತು ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಾಕಷ್ಟು ಜನ ಒಂದು ಆಕಾಂಕ್ಷಿಗಳಿದ್ದರು. ಒಂದಿಷ್ಟು ಕೆಲವೊಂದು ವಿವಾದಗಳನ್ನು ಮೈ ಮೇಲೆ ಎಳ್ಕೊಂಡಿದ್ದರು. ಅದರಲ್ಲಿ ಭಾಳ ಮುಖ್ಯವಾಗಿ ಜಮೀರ್ ಅಹಮದ್ ಖಾನ್ ಅವರು ದಾವಣಗೆರೆ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಅವ್ರದ್ದೊಂದು ಆಡಿಯೋ ಎಲ್ಲ ಹರಿದಾಡಿತ್ತು. ಹಾಗಾಗಿ ಅವ್ರನ್ನ ಸಂಪುಟದಿಂದ ಕೈ ಬಿಡ್ತಾರೆ ಅನ್ನುವಂಥ ಚರ್ಚೆ ಆಗ್ತಾ ಇತ್ತು. ಆದರೂ ಇವಾಗ ಅವರು ಸಂಪುಟಕ್ಕೆ ಸೇರ್ಪಡೆಯಾಗಿದ್ದಾರೆ. ಜೊತೆಗೆ ಶಿವಾಜಿನಗರದ ಶಾಸಕ ರಿಜ್ವಾನ್ ಹರ್ಷದ್ ಅವರು ಕೂಡ ಸಂಪುಟಕ್ಕೆ ಸೇರ್ಪಡೆಯಾಗಿದ್ದಾರೆ. ಇನ್ನು ಮಧು ಬಂಗಾರಪ್ಪ ಅವರು ಕೂಡ ಅಗೇನ್ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದಂಥವರು ಮತ್ತು ಈಗ ಡಿ ಕೆ ಸಂಪುಟಕ್ಕೂ ಕೂಡ ಈಗ ಸೇರ್ಪಡೆಯಾಗಿದ್ದಾರೆ. ಇಲ್ಲಿ ಭಾಳ ಅಚ್ಚರಿ ಅಂದರೆ ಮಂಕಾರ್ ವೈದ್ಯ ಅವರ ಹೆಸರು ಕೂಡ ಪಟ್ಟಿಯಲ್ಲಿತ್ತು, ಭಟ್ಕಳ ಶಾಸಕ. ಕೊನೆಯ ಕ್ಷಣದಲ್ಲಿ ಅವರ ಹೆಸರನ್ನು ಕೈ ಬಿಟ್ಟಿದ್ದು ಯಾಕೆ ಅನ್ನುವಂತಹ ಒಂದು ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಗ್ತಾ ಇಲ್ಲ. SS ಮಲ್ಲಿಕಾರ್ಜುನ್ ಅವರ ಹೆಸರನ್ನು ಸೇರ್ಪಡೆ ಮಾಡಿದರು. ಮತ್ತು 6 ಜನ ಮಹಿಳಾ ಕೋಟದಡಿ ಶಾಸಕರಿದ್ದರೂ ಕೂಡ MLC ಗಾಯತ್ರಿ ಶಾಂತೇಗೌಡ ಅವರ ಹೆಸರನ್ನು ಯಾಕೆ ಸೇರ್ಪಡೆ ಮಾಡಿದ್ರು ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇದೆ. ಮತ್ತು ಎಲ್ಲ ಬೆಳವಣಿಗೆಗಳ ನಡುವೆ ಇವತ್ತಿನ ಈ ಒಂದು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಮಾಜಿ CM ಸಿದ್ದರಾಮಯ್ಯನವರೇ ಗೈರಾಗಿದ್ದರು.